ಅಪ್ಪಿ ತಪ್ಪಿ ಏನಾದ್ರೂ ಈ ಗಾಡಿ ಸ್ಟಂಟ್ ಮಾಡೋರ್ ಕೈಗೆ ಸಿಕ್ಬಿಟ್ರೆ ಗಾಡಿ ಅಂತೂ ಕಲ್ಲೋಲ ಆಗ್ಬಿಡುತ್ತೆ. ಇನ್ನು ಅಪ್ಕಮಿಂಗ್ ಡೇಸ್ ಅಲ್ಲಿ ಬಂದು ನಮ್ಗೆ ಒಂದು ಕೀಲೆಸ್ ಮಾಡ್ಲು ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಗಾಡಿ ಸಸ್ಪೆನ್ಷನ್ ಸ್ಟಿಫ್ ಆಗೇನೆ ಇದೆ, ಸ್ಮೂತ್ ಆಗೆಲ್ಲ ಕೊಟ್ಟಿಲ್ಲ, ಸಖತ್ ಸ್ಮೂತ್ ಇಲ್ಲ, ಏನು ಇಲ್ಲ. ಇನ್ನ ಈ ಗಾಡಿಲಿ ಪವರ್ ಕೂಡ ಇದೆ, ರಿಲಯಬಿಲಿಟಿ ಕೂಡ ಇದೆ. ರಿಫೈನ್ಮೆಂಟ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಮಿಸ್ ಹೊಡೆಯುತ್ತೆ. ಯಾಕಂದ್ರೆ ಇಂಡಿಯನ್ ಬ್ರ್ಯಾಂಡ್ ಆಗಿರೋದ್ರಿಂದ, ಅದರಲ್ಲೂ ಟಿವಿಎಸ್ ಆಗಿರೋದ್ರಿಂದ ಇದ್ರ DNL ಕೂಡ ಬಂದ್ಬಿಟ್ಟಿದೆ. ವೈಬ್ರೇಷನ್ ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಆಗೇನೆ ಕೂಡ ಕೊಟ್ಬಿಡ್ತಾನೆ. ನೀವು ಬೈಕ್ ತಗೊಂಡಿದ ತಕ್ಷಣ ಅವ್ರ ಕಡೆಯಿಂದ ಕಾಂಪ್ಲಿಮೆಂಟರಿ ಗಿಫ್ಟ್ ಅಂತ ನಾವು ತಿಳ್ಕೋಬಹುದು. ಕ್ರೇಜಿ ಆಗಿದೆ ಬ್ರೇಕಿಂಗ್ ಮಾತ್ರ. ABS ಕೂಡ ಕೊಟ್ಟಿದ್ದಾನೆ, ರೇರ್ ಬ್ರೇಕ್ ಕೂಡ ಅಷ್ಟೇ ಸಖತ್ತಾಗಿದೆ. ನಮ್ಗೆ ಮೇಜರ್ ಆಫ್ ದಿ ಮೇಜರ್ ಸ್ಕೂಟಿಗಳಲ್ಲಿ ಫ್ಯಾನ್ ಕೂಲಿಂಗ್ ಸಿಗೋದು. ನೀವು ಕೇಳಿರ್ಬೋದು ಕೂಲಿಂಗ್ ಟೈಪ್ ಅಲ್ಲಿ 3 ಕೂಲಿಂಗ್ ಟೈಪ್ ಸಿಗುತ್ತೆ ಅಂತ. ಒಂದು ಏರ್ ಕೂಲಿಂಗ್, ಇನ್ನೊಂದು ಲಿಕ್ವಿಡ್ ಕೂಲಿಂಗ್, ಇನ್ನೊಂದು ಆಯಿಲ್ ಕೂಲಿಂಗ್. ಅದಲ್ಲದೆ ಇನ್ನೂ ಒಂದು ಕೂಲಿಂಗ್ ಬರುತ್ತೆ, ಫ್ಯಾನ್ ಕೂಲಿಂಗ್. ಫ್ಯಾನ್ ಕೂಲಿಂಗ್ ಬಂದು ಗಾಡಿ ಪವರ್ ಜೊತೆಗೆ ಕಾಂಪಿಟೇಷನ್ ಇಡೋದ್ ಬಿಟ್ಬಿಟ್ಟು ಎಲೆಕ್ಟ್ರಾನಿಕ್ಸ್ ಜೊತೆ ಕಾಂಪಿಟೇಷನ್ ಇಟ್ಬಿಟ್ಟಿದ್ದಾರೆ. ಅವ್ನು ಏನ್ ಕೊಟ್ಟಿದ್ದಾನೆ ಫೀಚರ್ಸ್, ಈ ಗಾಡಿ ಈ ಕಂಪನಿ ಅವ್ನು ಏನ್ ಕೊಟ್ಟಿದ್ದಾನೆ ಫೀಚರ್ಸ್ ಅನ್ನೋದನ್ನ ಜನ ನೋಡ್ತಾರೆ. ಎಲ್ಲ ನೀವು ಕಟ್ಟಿದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತ ಕರುಣೆ. ಈ ಕೈ ಕರ್ನಾಟಕದ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ. ಆಯಂ ಸಾಂಗ್ಯ. ಯಾರಾದ್ರೂ ತಪ್ಪು ಮಾಡಿ ಕಂಡ್ರೆ ಶಿಕ್ಷೆ ಕೊಡಂತ ಗಂಡಸು ಕಣ ನಾನು. ನಾನು ಡೌಟೇ ಕಣಲ್ಲ ಕಣ. ನಮ್ಮ ಬೈಕಲ್ಲಿ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರಲಿ, ಅಂಥವ್ರು ನಾವಾಗಿರ್ಬೇಕು. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರಶು ಕನ್ನಡಿಗ. ಇವತ್ತು ನಮ್ಮ ಮುಂದೆ ಇದೆ ದಿ TVS ಅವರ ಎಂಟಾರ್ಕ್ 150 ಗೈಸ್. ಫಸ್ಟ್ ಎಂಟಾರ್ಕ್ 150 ಇದು TVS ಅಲ್ಲಿ ಇರುವಂತದ್ದು 150cc ಫಸ್ಟ್ ಬೈಕ್ ಅಂತಾನೆ ಕೂಡ ಹೇಳ್ಬೋದು. ಹೇಳೋದೇನಿಲ್ಲ, ಎಲ್ಲ ಇದೆ. ನಾನು ಆಕ್ಚುಲಿ ಎಂಟಾರ್ಕ್ 150 ನ ಒಂದು ವಿಡಿಯೋ ಮಾಡಿದ್ದೀನಿ. ಅದು ಬಂದು ಸ್ಟ್ಯಾಂಡರ್ಡ್ ವೇರಿಯಂಟ್, ಇದು ಬಂದು ನಮಗೆ TFT ವೇರಿಯಂಟ್ ಆಗಿ ಬಂದಿರುತ್ತೆ. ಆಕ್ಚುಲಿ ಗಾಡಿ ನಮಗೆ 2 ವೇರಿಯಂಟ್ ಬಂದಿರುತ್ತೆ. ನೀವು ಸ್ಟ್ಯಾಂಡರ್ಡ್ ವೇರಿಯಂಟ್ ವಿಡಿಯೋ ನೋಡಿಲ್ಲ ಅಂದ್ರೆ ಇಲ್ಲಿ ಐ ಕಾರ್ಡ್ ಹಾಕಿರ್ತೀನಿ, ಮೇಲೋಗಿ ನೋಡ್ಕೊಂಡು ಬನ್ನಿ. ಮತ್ತೇನೇನು ತಡ ಮಾಡೋದು, ಬನ್ನಿ ಗಾಡಿನ ಕಂಪ್ಲೀಟ್ ಆಗಿ ನಾವು ರಿವ್ಯೂ ಮಾಡೋಣ, ಹೇಗಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಕೂಡ ನಾನು, ನಿಮ್ಗೆ ಹೇಳೋಣ. ಅದ್ರ ಜೊತೆಗೆ ಗಾಡಿ ಎಲ್ಲೋ ಬಿಡಿಸಿದಾರೆ ಓನರು, ಒಂದ್ ಸ್ವಲ್ಪ ಲೈಟ್ ಆಗಿ ಸ್ಕ್ರಾಚ್ ಆಗೈತೆ, ಏನಿಲ್ಲ, ಅದು ನಾನು ಬಿಡಿಸಿಲ್ಲಪ್ಪ. ಮೊದಲೇ ಭಯ ಆಗುತ್ತೆ ಗಂಡವ್ರ ಗಾಡಿ ಓಡಿಸೋದಕ್ಕೆ. ಮತ್ತೆ ನನಗೆ ತಡ ಮಾಡೋದು, ಬನ್ನಿ ವಿಡಿಯೋನ ಶುರು ಮಾಡೋಣ. ಮತ್ತೆ ಇನ್ನೊಂದು ವಿಚಾರ, ಜನ ವಿಡಿಯೋ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ. ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನ ಗಾಡಿ ಫ್ರಂಟ್ ಇಂದ ನೋಡೋದಾದ್ರೆ ನಮ್ಗೆ ಇಲ್ಲೊಂದು ದೊಡ್ಡದಾಗಿರೋ 4 ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾನೆ, ಕ್ರೇಜಿ ಆಗಿದೆ ಅಂತಾನೆ ಕೂಡ ಹೇಳ್ಬೋದು. ಮತ್ತೆ ಇಲ್ಲೊಂದು ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ನ ಕೂಡ ಕೊಟ್ಟಿದ್ದಾನೆ. ಅದ್ರ ಜೊತೆಗೆ ನಮಗೆ ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ ನ ಕೊಟ್ಟಿರುವಂತದ್ದು. ಇಲ್ಲಿ ಲೈಟ್ ಆಗಿ ಏನ್ ನೀವು ವಿಂಗ್ ಲೈಟ್ ತರ ಏನ್ ನೋಡ್ತಾ ಇದ್ದೀರಲ್ಲ, ಇದು ಬರೀ ಎಸ್ಥೆಟಿಕ್ ಅಷ್ಟೇನೆ. ಇದರಿಂದ ನಮ್ಗೆ ಯಾವ್ದು ಯೂಸ್ ಅಂತೂ ಕೂಡ ಆಗಲ್ಲ, ಯಾವುದೇ ಡೌನ್ ಫೋರ್ಸ್ ಅಂತೂ ಕೂಡ ಕ್ರಿಯೇಟ್ ಆಗಲ್ಲ. ಒಂದು 150cc ಗಾಡಿಗೆ ವಿಂಗ್ ಲೈಟ್ ಫಸ್ಟ್ ಆಫ್ ಆಲ್ ಬೇಕಾಗೇ ಇಲ್ಲ. ಇವ್ರು ಬರೀ ಡಿಸೈನ್ ಗೋಸ್ಕರ ಕೊಟ್ಟಿರುವಂತದ್ದು. ಫ್ರಂಟ್ ಇಂದ ನೋಡೋದಕ್ಕೆ ಈ ತರ ಇದೆ ಡಿಸೈನ್. ಇನ್ನು ರೇರ್ ಸೆಕ್ಷನ್ ನೋಡೋದಾದ್ರೆ ನಮ್ಗೆ T ಟೈಪ್ ಟೈಲ್ ಲ್ಯಾಂಪ್ ಸಿಗ್ತಾ ಇರುವಂತದ್ದು, ಮತ್ತೆ LED ಇಂಡಿಕೇಟರ್ ಸಿಗ್ತಾ ಇರುವಂತದ್ದು. ಮತ್ತೆ ಹಿಂದ್ಗಡೆ ನೋಡೋದಕ್ಕೆ ಈ ತರ ಇದೆ, ಆಲ್ LED ಸೆಟಪ್ ನ ಕೊಟ್ಟಿದ್ದಾನೆ. ಇನ್ನ ಗಾಡಿ ಫ್ರಂಟ್ ವೀಲ್ ಬಗ್ಗೆ ಹೇಳೋದಾದ್ರೆ ನಮ್ಗೆ 100/80 12 ಇಂಚ್ ವೀಲ್ ಸಿಗ್ತಾ ಇರುವಂತದ್ದು. ಫ್ರಂಟ್ ಬಂದು ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ, TVS ಟೈರ್ಸ್ ನ ಯೂಸ್ ಮಾಡಿರುವಂತದ್ದು. ಇನ್ನ ರೇರ್ ಟೈರ್ ಬಗ್ಗೆ ಹೇಳೋದಾದ್ರೆ ನಮ್ಗೆ 110/80 12 ಇಂಚ್ ವೀಲ್ ಸಿಗ್ತಾ ಇರುವಂತದ್ದು. ಎರಡನ್ನೂ ಕೂಡ ಟ್ಯೂಬ್ಲೆಸ್ ಟೈರ್ ಸಿಗ್ತಾ ಇದೆ. ಆಕ್ಚುಲಿ ಇದರಲ್ಲಿ ABS ಕೂಡ ಸಿಗುತ್ತೆ ನಮ್ಗೆ. ಹಿಂದ್ಗಡೆ ಟೋನರಿಂಗ್ಸ್ ಏನ್ ನೋಡ್ತಾ ಇದ್ರಲ್ಲ, ಅದು ಬಂದು ನಮ್ಗೆ ಟ್ರಾಕ್ಷನ್ ಕಂಟ್ರೋಲ್ ಗೋಸ್ಕರ ಕೊಟ್ಟಿರುವಂತದ್ದು. ಇನ್ನ ಗಾಡಿ ಸ್ಟೆಬಿಲಿಟಿ ಬಗ್ಗೆ ಹೇಳೋದಾದ್ರೆ ಮಚ್ ಗೊತ್ತಿರುತ್ತೆ ಗುರು. ಗಾಡಿ ಡಿಸೈನ್ ಕೂಡ ಅದೇ ತರ ಮಾಡಿದಾನೆ. ಸೆಂಟರ್ ಆಫ್ ಗ್ರಾವಿಟಿ ಗ್ರೌಂಡೆಡ್ ಆಗಿರೋದ್ರಿಂದ ಗಾಡಿ ಆರಾಮಾಗಿ ಹೋಗುತ್ತೆ ಗುರು. ನೀವು ಈಸಿಯಾಗಿ ಹೆಂಗ್ ಬೇಕು ಹಂಗ್ ಫ್ಲಿಕ್ ಮಾಡಬಹುದು ಗಾಡಿನ. ಸೊ ಇನ್ನ ಗಾಡಿ ಫ್ರಂಟ್ ಬ್ರೇಕ್ ಬಗ್ಗೆ ನಾವು ನೋಡೋದಾದ್ರೆ ನಮ್ಗೆ ಫ್ರಂಟ್ ಬಂದು 220mm ಡಿಸ್ಪ್ಲೇ ನೋಡೋದಕ್ಕೆ ಸಿಗ್ತಾ ಇದೆ. TVS ಅವರ ಒಂದು ಓನ್ ಕ್ಯಾಲಿಪರ್ ಅಂತಾನೆ ಕೂಡ ಹೇಳ್ಬೋದು. ಬಟ್ ಇದರಲ್ಲಿ ಯಾವುದೇ ಬ್ರ್ಯಾಂಡಿಂಗ್ ಕೂಡ ಇಲ್ಲ. ಅದಲ್ಲದೆ ನಮ್ಗೆ ಇದರಲ್ಲಿ ಸಿಂಗಲ್ ಚಾನಲ್ ABS ಕೂಡ ನೋಡೋದಕ್ಕೆ ಸಿಗುತ್ತೆ. ಇನ್ನು ರೇರ್ ಬ್ರೇಕ್ ನೋಡೋದಾದ್ರೆ ನಮಗೆ 230mm ಡ್ರಮ್ ಬ್ರೇಕ್ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಗೆ ಇದರಲ್ಲಿ ಯಾವುದೇ ABS ಕೂಡ ಸಿಗೋದಿಲ್ಲ. ಡ್ರಮ್ ಆಗಿರೋದ್ರಿಂದ ರೇರ್ ಬಂದು ನಮಗೆ ABS ಸಿಗೋದಿಲ್ಲ. ಬಟ್ ಟೋನರಿಂಗ್ ನೋಡೋದಕ್ಕೆ ಸಿಗುತ್ತೆ. ಟೋನರಿಂಗ್ ಬಂದು ನಮಗೆ ಟ್ರಾಕ್ಷನ್ ಕಂಟ್ರೋಲ್ ಯೂಸ್ ಆಗುತ್ತೆ ಇದು. ಇನ್ನು ಗಾಡಿ ಬ್ರೇಕಿಂಗ್ ಚೆಕ್ ಮಾಡೋಣ. ಕ್ರೇಜಿ ಆಗಿದೆ ಬ್ರೇಕಿಂಗ್ ಮಾತ್ರ. ABS ಕೂಡ ಕೊಟ್ಟಿದ್ದಾನೆ, ರೇರ್ ಬ್ರೇಕ್ ಕೂಡ ಅಷ್ಟೇ ಸಖತ್ತಾಗಿದೆ. ಕ್ರೇಜಿ ಬ್ರೇಕಿಂಗ್ ಅಂತಾನೆ ಕೂಡ ಹೇಳ್ಬೋದು. ಗಾಡಿಗಿಂತ ಜಾಸ್ತಿನೇ ಕೂಡ ಬ್ರೇಕಿಂಗ್ ನ ಕೊಟ್ಬಿಟ್ಟಿದ್ದಾನೆ. ಬಟ್ ನೋಡ್ಕೊಂಡು ಹಿಡೀರಿ, ರೇರ್ ಬ್ರೇಕ್ ಬಂದು ವೀಲ್ ಲಾಕ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಡ್ರಮ್ ಬ್ರೇಕ್ ಆಗಿರೋದ್ರಿಂದ. ಇದರಲ್ಲಿ ಬರೀ ಸಿಂಗಲ್ ಚಾನಲ್ ABS ಇರೋದು. ಗಾಡಿ ಸಸ್ಪೆನ್ಷನ್ ಬಗ್ಗೆ ಹೇಳೋದಾದ್ರೆ ಫ್ರಂಟ್ ಬಂದು ನಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನ ಕೊಡ್ತಾ ಇರುವಂತದ್ದು. ಇನ್ನು ರೇರ್ ಸಸ್ಪೆನ್ಷನ್ ಬಗ್ಗೆ ಹೇಳೋದಾದ್ರೆ ಮೋನೋಶಾಕ್ ಸಸ್ಪೆನ್ಷನ್ ನ ಕೊಡ್ತಾ ಇದ್ದಾನೆ. ಸ್ಪ್ರಿಂಗ್ ವಿತ್ ಹೈಡ್ರಾಲಿಕ್ ಸಸ್ಪೆನ್ಷನ್ ನ ಕೊಡ್ತಾ ಇರುವಂತದ್ದು. ಬಂದು ಅಡ್ಜಸ್ಟಬಲ್ ಇದೆಯಲ್ವಾ, ಏನು ಕಾಣಿಸ್ತಾನೆ ಇಲ್ಲ. ಅದೇ
ಪ್ರಿಲೋಡ್ ಅಡ್ಜಸ್ಟಬಲ್ ಎಲ್ಲ ಏನು ಸಿಗೋದಿಲ್ಲ ಈ ಸಸ್ಪೆನ್ಷನ್ ಬಂದು. ಸೊ ಗಾಡಿ ಸಸ್ಪೆನ್ಷನ್ ಸ್ಟಿಫ್ ಆಗೇನೆ ಇದೆ, ಸ್ಮೂತ್ ಆಗೆಲ್ಲ ಕೊಟ್ಟಿಲ್ಲ, ಸಖತ್ ಸ್ಮೂತ್ ಇಲ್ಲ, ಏನು ಇಲ್ಲ, ಒಂದ್ ಲೆವೆಲ್ ಚೆನ್ನಾಗಿದೆ. ಯಪ್ಪ ಇಲ್ಲೆಲ್ಲ ಬರೀ ಗುಡ್ಡನ ಬಗದ್ ಬಿಸಾಕ್ಬಿಟ್ಟಿದ್ದಾರೆ ಇಲ್ಲಿ. ಸೊ ಇನ್ನ ಗಾಡಿ ಇಂಜಿನ್ ಬಗ್ಗೆ ಹೇಳೋದಾದ್ರೆ ನಮ್ಗೆ 149cc ಸಿಂಗಲ್ ಸಿಲಿಂಡರ್ ನಮ್ಗೆ ಫ್ಯಾನ್ ಕೂಲ್ಡ್ ಇಂಜಿನ್ ಸಿಗ್ತಾ ಇರುವಂತದ್ದು. ಅದ್ರ ಜೊತೆಗೆ ನಮ್ಗೆ 13 bhp 14 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಸಿಗ್ತಾ ಇದೆ. ಒಂದ್ ಲೆವೆಲ್ ಕ್ರೇಜಿ ಅಂತಾನೆ ಕೂಡ ಹೇಳ್ಬೋದು. ಈಗ ಇನ್ನ ಪವರ್ ಅಂತ ಬಂದಾಗ ಪವರ್ ಕೂಡ ಕ್ರೇಜಿ ಆಗಿದೆ ಅಂತಾನೆ ಕೂಡ ಹೇಳ್ಬೋದು. ಒಂದ್ ಲೆವೆಲ್ ಸಖತ್ತಾಗೇನೆ ಇದೆ. ಎಲ್ಲೋ ಒಂದ್ ಕಡೆ ಇನಿಷಿಯಲ್ ಅಲ್ಲಿ ಪವರ್ ಡೌನ್ ಅಂತಾನೆ ಕೂಡ ಅನಿಸುತ್ತೆ, ಬಟ್ 5 to 6,000 RPM ಆದ್ಮೇಲೆ ಪವರ್ ಕಿಕ್ಕಿನ್ ಆಗತ್ತೆ ನಮ್ಗೆ. ಅವಾಗ ನಮ್ಗೆ ಈ ಗಾಡಿ ಅಸಲಿ ಪವರ್ ನಮಗ್ ಫೀಲ್ ಆಗೋದು. ಏನೇ ಇದ್ರು 5,000 ಇಂದ 6,000 ಆದ್ಮೇಲೆ ನಮ್ಗೆ ಪವರ್ ಡೆಲಿವರಿ ಸಿಗುವಂತದ್ದು ಈ ಗಾಡಿಲಿ. ಅದ್ರ ಕೆಳಗಡೆ ಒಂದ್ ಲೆವೆಲ್ 8ಗೆ ಪವರ್ ಕಮ್ಮಿ ಮಾಡಿದಾನೆ ಇನಿಷಿಯಲ್ ಅಲ್ಲಿ. ಗಾಡಿಲಿ ನಮ್ಗೆ ಏರ್ ಕೂಲ್ಡ್ ಇಂಜಿನ್ ಸಿಗ್ತಾ ಇಲ್ಲ, ಫ್ಯಾನ್ ಕೂಲ್ಡ್ ಇಂಜಿನ್ ಸಿಗ್ತಾ ಇರುವಂತದ್ದು. ನಾವು ಯಾವ್ದೇ ಸ್ಕೂಟಿನ ನೋಡೋದಾದ್ರು ನಮ್ಗೆ ಮೇಜರ್ ಆಫ್ ದಿ ಮೇಜರ್ ಸ್ಕೂಟಿಗಳಲ್ಲಿ ಫ್ಯಾನ್ ಕೂಲಿಂಗ್ ಸಿಗೋದು. ನೀವು ಕೇಳಿರ್ಬೋದು ಕೂಲಿಂಗ್ ಟೈಪ್ ಅಲ್ಲಿ 3 ಕೂಲಿಂಗ್ ಟೈಪ್ ಸಿಗುತ್ತೆ ಅಂತ. ಒಂದು ಏರ್ ಕೂಲಿಂಗ್, ಇನ್ನೊಂದು ಲಿಕ್ವಿಡ್ ಕೂಲಿಂಗ್, ಇನ್ನೊಂದು ಆಯಿಲ್ ಕೂಲಿಂಗ್. ಅದಲ್ದೇನೆ ಇನ್ನೂ ಒಂದು ಕೂಲಿಂಗ್ ಬರುತ್ತೆ ಫ್ಯಾನ್ ಕೂಲಿಂಗ್. ಫ್ಯಾನ್ ಕೂಲಿಂಗ್ ಬಂದು ನಮ್ಮ ಸ್ಕೂಟಿ ಲೈನ್ ಅಪ್ ಗಳಲ್ಲಿ ಎಲ್ಲಾ ಗಾಡಿಗಳಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಇನ್ನ ಗಾಡಿ ಸ್ಪೀಡೋಮೀಟರ್ ಬಗ್ಗೆ ಹೇಳೋದಾದ್ರೆ ನಮಗೆ 5 ಇಂಚ್ TFT ಡಿಸ್ಪ್ಲೇ ಸಿಗ್ತಾ ಇರುವಂತದ್ದು. ಗ್ರಾಫಿಕ್ ಮಾತ್ರ ಕ್ರೇಜಿ ಆಗಿದೆ. ಇನ್ನ ಸ್ಪೀಡೋಮೀಟರ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಒಂದು ದೊಡ್ಡದಾಗ ಒಂದು RPM ಬಾರ್ ಇದೆ, ನಾವು ಎಷ್ಟು ಸ್ಪೀಡ್ ಹೋಗ್ತಾ ಇದೀವಿ ಅಂತ ತೋರಿಸುತ್ತೆ, ಮತ್ತೆ ಇಲ್ಲಿ ಟೈಮ್ ತೋರಿಸುತ್ತೆ, ಮತ್ತೆ ಗಾಡಿ ಎಷ್ಟು ಓಡಿದೆ ಅಂತ ಕೂಡ ತೋರಿಸುತ್ತೆ, ಮತ್ತೆ ಫ್ಯೂಲ್ ಇಂಡಿಕೇಶನ್ ಇದೆ, ಮತ್ತೆ ಟೆಂಪರೇಚರ್ ಸೆನ್ಸರ್ ಕೂಡ ಇಲ್ಲೇ ಇದೆ. ಇದಲ್ದೇನೆ ನಮ್ಗೆ ಈ ಗಾಡಿಲಿ 2 ರೈಡಿಂಗ್ ಮೂಡ್ ಕೂಡ ಸಿಗುತ್ತೆ, ಒಂದು ಸ್ಪೋರ್ಟ್ ಮತ್ತೆ ಇನ್ನೊಂದು ರೇಸ್ ಅನ್ಬಿಟ್ಟು 2 ರೈಡಿಂಗ್ ಮೂಡ್ ನ ಕೂಡ ಕೊಡ್ತಾ ಇದ್ದಾನೆ ಈ ಗಾಡಿಲಿ. ಅದಲ್ದೇನೆ ನಮ್ಗೆ ಬ್ಲೂಟೂತ್ ಕನೆಕ್ಟಿವಿಟಿ, 10x10 ನ್ಯಾವಿಗೇಷನ್, ಕಾಲ್, SMS ಅಲರ್ಟ್, ಮತ್ತೆ ಇದರಲ್ಲಿ ನಮ್ಗೆ ಏನು ಮ್ಯಾಪ್ ಮಿರರಿಂಗ್ ಕೂಡ ಮಾಡಬಹುದು ಈ ಗಾಡಿಲಿ. ಅದ್ರ ಜೊತೆಗೆ ನಮ್ಗೆ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾನೆ. ಒಂದು ಸ್ಕೂಟಿಗೆ ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಟ್ರಾಕ್ಷನ್ ಕಂಟ್ರೋಲ್ ಬೇಕಾ ಅಂತ. ಇನ್ನ ಗಾಡಿಯ ಬೂಟ್ ಸ್ಪೇಸ್ ಬಗ್ಗೆ ನೋಡೋದಾದ್ರೆ ನಮ್ಗೆ 22 ಲೀಟರ್ ಬೂಟ್ ಸ್ಪೇಸ್ ಸಿಗ್ತಾ ಇದೆ. ಬಟ್ ಫುಲ್ ಫೇಸ್ ಹೆಲ್ಮೆಟ್ ನ ಇಡೋದಕ್ಕಾಗದೆ ಹೋದ್ರು ಒಂದು ಹಾಫ್ ಫೇಸ್ ಹೆಲ್ಮೆಟ್ ಕೂಡ ಆರಾಮಾಗಿ ಇಡಬಹುದು. ಇದಕ್ಕಿಂತ ಬೇಕಾ ಒಂದ್ ಹೆಲ್ಮೆಟ್ ನೀವು ಹಾಕೊಂಡಿರಿ, ಇನ್ನೊಂದು ಹೆಲ್ಮೆಟ್ ಡಿಕ್ಕಿಲ್ ಬಿದ್ದಿರ್ಲಿ, ನಿಮ್ ಗರ್ಲ್ ಫ್ರೆಂಡ್ ಬಂದಾಗ ಹಾಕೊಂಡು ಹೋಗೋದಕ್ಕೆ ಸರಿ ಆಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಹೇಳ್ಬೇಕು, ಇಲ್ಲಿ ನಮ್ಗೆ USB ಚಾರ್ಜರ್ ಸಾಕೆಟ್ ಕೂಡ ಕೊಟ್ಟಿದ್ದಾನೆ ಟೈಪ್ E. ಗಾಡಿಲಿ ಆರಾಮಾಗಿ ಫೋನ್ ಕೂಡ ಚಾರ್ಜ್ ಮಾಡಬಹುದು. ಸೊ ಈಗ ಎಂಟಾರ್ 150 ನಮ್ಗೆ 2 ವೇರಿಯಂಟ್ ಈಗ ನೋಡೋದಕ್ಕೆ ಸಿಗುತ್ತೆ, ಒಂದು ಸ್ಟ್ಯಾಂಡರ್ಡ್ ಮತ್ತೆ ಒಂದು TFT ಅನ್ಬಿಟ್ಟು. ನೆಕ್ಸ್ಟ್ ಬಂದು ನಮ್ಗೆ ಒಂದು ಕೀಲೆಸ್ ಮಾಡಲು ಕೂಡ ನೋಡೋದಕ್ಕೆ ಸಿಗುತ್ತೆ ಸ್ಟ್ಯಾಂಡರ್ಡ್ ವೇರಿಯಂಟ್ ಅಲ್ಲಿ. ಕೀಲೆಸ್ ನೋಡೋದಕ್ಕೆ ರಿಮೋಟ್ ಬಂದು ನಮ್ಗೆ ನಾಟನ್ ಅಲ್ಲಿ ಒಂದು ಅಟ್ಲಾಸ್ ಅನ್ಬಿಟ್ಟು ಅಡ್ವೆಂಚರ್ ಮೋಟರ್ ಸೈಕಲ್ ಒಂದು ಇದೆ ಅಲ್ಲ, ಸೇಮ್ ಅದ್ರಲ್ಲಿ ಇರುವಂತ ಯೂಸ್ ಮಾಡಿರುವಂತ ಕೀ ಫಾಬ್ ಏನಿದೆ ಅದೇ ತರ ನೋಡೋದಕ್ಕೆ ಸಿಗುತ್ತೆ. ಬಟ್ ಅದ್ರಲ್ಲಿ ಬಂದು ನಾಟನ್ ಲೋಗೋ ಇರುತ್ತೆ, ಬಟ್ ಇದ್ರಲ್ಲಿ TVS ಲೋಗೋ ಇರುತ್ತೆ. ರೆಫರೆನ್ಸ್ ಗೋಸ್ಕರ ನಾನು ನಾಟನ್ ಗಾಡಿದು ತೋರಿಸ್ತಾ ಇರೋದು. ಇದೊಂದು ನಾನು ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ನ ಯಾವಾಗ ಲಾಂಚ್ ಆಗ್ಬೋದು ಅಂದ್ರೆ ಪ್ರಾಬಬ್ಲಿ ವರ್ಷದ ಕೊನೆ ಒಳಗಡೆ ಲಾಂಚ್ ಆಗ್ಬೋದು. 2026 ಒಳಗಡೆನೆ ಕೂಡ ಲಾಂಚ್ ಆಗೋ ಚಾನ್ಸಸ್ ಅಲ್ಲಿ ಇದೆ. ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಕೂಡ ಲಾಂಚ್ ಮಾಡಬಹುದು, ಏನಿಲ್ಲ. ಬಟ್ ಈಗ ಎಂಟರ್ 150 ಸೇಲ್ಸ್ ಅಂತೂ ಕಮ್ಮಿ ಆಗಿಲ್ಲ, ಫಾರ್ ಬೆಟರ್ ಆಗಿ ಸೇಲ್ಸ್ ಆಗ್ತಾನೆ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳೋದಾದ್ರೆ ನಮಗೆ 155 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇಂಡಿಯನ್ ರೇಂಜ್ ಗೆ ಸ್ಟ್ಯಾಂಡರ್ಡ್ ಅಂತಾನೆ ಕೂಡ ಹೇಳ್ಬೋದು. ಆರಾಮಾಗಿ ಓಡಾಡ್ಕೊಂಡು ಇರ್ಬೋದು. ಸಣ್ಣ ಪುಟ್ಟ ಅಂಶಗಳು ಎತ್ಕೊಂಡು ದೊಡ್ಡ ಅಂಶ ಹತ್ಸಿದ್ರೆ ತಡೆಯುತ್ತೆ ಅಡಿಲಿ. ಪ್ರೆಸೆಂಟ್ ಈಗ ಬರುವಂತ ಎಲ್ಲಾ ಕಂಪನಿಗಳು ಗಾಡಿ ಪವರ್ ಜೊತೆಗೆ ಕಾಂಪಿಟೇಷನ್ ನ ಮಾಡೋದ್ ಬಿಟ್ಬಿಟ್ಟು, ಯಪ್ಪ ಒಂದ್ ಸೆಕೆಂಡ್ ಶಾಕ್ ಆಗೋದು ಏನಿದು ಅಂತ. ಏನ್ ಹೇಳ್ತಾ ಇದ್ದೆ? ಪವರ್. ಈ ಬರುವಂತ ಕಂಪನಿಗಳು ಗಾಡಿ ಪವರ್ ಜೊತೆಗೆ ಕಾಂಪಿಟೇಷನ್ ನ ಇಡೋದ್ ಬಿಟ್ಬಿಟ್ಟು ಎಲೆಕ್ಟ್ರಾನಿಕ್ಸ್ ಜೊತೆಗೆ ಕಾಂಪಿಟೇಷನ್ ನ ಇಟ್ಬಿಟ್ಟಿದ್ದಾರೆ. ಅವ್ನು ಏನ್ ಕೊಟ್ಟಿದ್ದಾನೆ ಫೀಚರ್ಸ್, ಈ ಗಾಡಿ ಈ ಕಂಪನಿ ಅವ್ನು ಏನ್ ಕೊಟ್ಟಿದ್ದಾನೆ ಫೀಚರ್ಸ್ ಅನ್ನೋದನ್ನ ಜನ ನೋಡ್ತಾರೆ. ಯಾವ ಗಾಡಿಲಿ ಬೆಟರ್ ಪವರ್ ಇದೆ, ಬೆಟರ್ ಕಂಫರ್ಟ್ ಇದೆ, ಬೆಟರ್ ರಿಲಯಬಿಲಿಟಿ ಇದೆ, ಬೆಟರ್ ಸರ್ವಿಸ್ ಇದೆ ಅಂತ ಯಾರು ಕೂಡ ಚೆಕ್ ಮಾಡೋದಕ್ಕೆ ಹೋಗೋದಿಲ್ಲ ಈ ಟೈಮ್ ಅಲ್ಲಿ. ಮೊದಲು ಹೋಗಿ ಚೆಕ್ ಮಾಡೋದೇ ಏನೇನ್ ಫೀಚರ್ ಇದೆ ಗಾಡಿಲಿ ಅಂತ ಅನ್ಬಿಟ್ಟು ಜನ ಕೇಳ್ತಾರೆ ಮೊದಲಾಗಿನೇ. ಕಂಪನಿಯವರು ಕೂಡ ಅದನ್ನ ತಿಳ್ಕೊಂಡು ಫೀಚರ್ಸ್ ನ ಕೊಡೋದಕ್ಕೆ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಒಂದ್ ಸ್ಕೂಟಿಗೆ ಟ್ರಾಕ್ಷನ್ ಕಂಟ್ರೋಲ್ ಏನಕ್ಕೆ ಗುರು? ಫಸ್ಟ್ ಆಫ್ ಆಲ್ ಓಕೆನಾ, ಅಂತ ಪವರ್ ಏನ್ ಡೆಲಿವರಿ ಮಾಡಲ್ಲ ಈ ಗಾಡಿ. ಓಕೆನಾ, ಟ್ರಾಕ್ಷನ್ ಕಂಟ್ರೋಲ್ ಕೊಡುವಂತ ಪವರ್ ಏನು ಡೆಲಿವರಿ ಏನ್ ಮಾಡಲ್ಲ. ಬರುವಂತ 13 bhp ಎಲ್ಲಿ ಅಂತ ಇದ್ ಮಾಡ್ತೀರಾ, ಕಂಟ್ರೋಲ್ ಮಾಡುವಂತ BHP ನೇ ಕೊಡೋದು. ಬಟ್ ಚಿಕ್ಕ ಸಿಕ್ಬಿಟ್ರೆ ಅದೇ ಒಂದು 13 bhp ಬಂದು 100 bhp ಲೆವೆಲ್ ಫೀಲ್ ಆಗುತ್ತೆ ಅವ್ರಿಗೆ. ಸೊ ನಮ್ಗೆ ಗಾಡಿಲಿ ಫುಲ್ಲಿ ಅಡ್ಜಸ್ಟಬಲ್ ಬ್ರೇಕ್ ಲಿವರ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ. 2 ಸೈಡ್ ಕೂಡ ಒಂದ್ ಒಳ್ಳೆ ಬ್ರೇಕ್ ಲಿವರ್ ನ ಕೂಡ ಕೊಟ್ಟಿದ್ದಾನೆ, ಚೆನ್ನಾಗಿದೆ, ಸಖತ್ತಾಗಿದೆ. ಈ ಗಾಡಿಯ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಹೇಳೋದಾದ್ರೆ ನಮಗೆ 5.8 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸಿಗ್ತಾ ಇದೆ. ಆಲ್ಮೋಸ್ಟ್ 6 ಲೀಟರ್ ಅಂತಾನೆ ಕೂಡ ಅನ್ಕೊಳ್ಳಿ, 200 ml ಕಮ್ಮಿ, 6 ಲೀಟರ್ ಅಂತಾನೆ ಅನ್ಕೊಳ್ಳಿ. ಬಟ್ ನಮ್ಗೆ 40 ಮೈಲೇಜ್ ಕೊಡುತ್ತೆ ಅಂದ್ರೂ ಒಂದು ಫುಲ್ ಟ್ಯಾಂಕ್ ಅಲ್ಲಿ ನಾವು 230 ಕಿಲೋಮೀಟರ್ ಆರಾಮಾಗಿ ಹೋಗಿದ್ ಬರ್ಬೋದು. ಗಾಡಿ ಸರ್ವಿಸ್ ಕಾಸ್ಟ್ ಅಂತ ಬಂದಾಗ ನಮ್ಗೆ 1,000ದಿಂದ 1,500 ಅಂತ ಹಾಗೆ ಆಗುತ್ತೆ. ಯಾಕಂದ್ರೆ ಕಮ್ಮಿ ಬಜೆಟ್ ಅಲ್ಲಿ ಮುಗ್ದಾಗ್ಬಿಡುತ್ತೆ ಆಗೋರು. ಇದ್ರ ಸರ್ವಿಸ್ ಕಾಸ್ಟ್ ಅಷ್ಟೊಂದು ಏನಿಲ್ಲ. ಹೆಚ್ಚು ಒಂದು ಇಂಜಿನ್ ಆಯಿಲ್ ಬಂದು ಒಂದು 500 ರೂಪಾಯಿ ಇರಬಹುದು. ಅದ್ ಬಿಟ್ರೆ ಲೇಬರ್ ಚಾರ್ಜ್ ನಿಮ್ಗೆ ಹಾಕ್ಬಿಡ್ತಾನೆ ಶೋರೂಮ್ ಇಂದ ಒಂದು ಒಳ್ಳೆ ಸರ್ವಿಸ್ ನ ಕೊಟ್ಬಿಟ್ರೆ ಗಾಡಿ ಏನು ಪ್ರಾಬ್ಲಮ್ ಇಲ್ದಾನೆ ಕೂಡ ಮೇಂಟೈನ್ ಮಾಡಬಹುದು ನೀವು. ಗಾಡಿ ಸೀಟ್ ಹೈಟ್ ಬಗ್ಗೆ ಹೇಳೋದಾದ್ರೆ 770 mm ಸೀಟ್ ಹೈಟ್ ಇರುವಂತದ್ದು. ಆರಾಮಾಗಿ ನಾವು 5 ಫೀಟ್ ಇದ್ದವರು 4 ಫೀಟ್ ಇದ್ದವರು ಆರಾಮಾಗಿ ಗಾಡಿನ ಓಡಿಸಬಹುದು, ಏನು ತೊಂದರೆ ಇಲ್ಲ. ನಾನು 5'3" ಇದೀನಿ, ನನಗೆ ಫ್ಲಾಟ್ ಫುಟ್ ಮಾಡಿದ್ರು ಇನ್ನೂ ಕೂಡ ಕಾಲು ಎಡಗಿಸುತ್ತೆ. ಇನ್ನ ಸೀಟ್ ಕಂಫರ್ಟ್ ಅಂತ ಬಂದಾಗ ಒಂದ್ ಲೆವೆಲ್ ಚೆನ್ನಾಗಿ ಇದೆ, ಪಿಲಿಯನ್ ಗೆ ಕೂಡ ಚೆನ್ನಾಗಿ ಇದೆ. ಬಟ್ ಹಿಂದ್ಗಡೆ ಕೂಸ್ಕೊಂಡು ಹೋಗೋದಕ್ಕೆ ಯಾವುದೇ ಹುಡುಗಿನೂ ಇಲ್ಲ. ಇನ್ನ ಗಾಡಿಯ
ಕರ್ವೇಟ್ ಬಗ್ಗೆ ಹೇಳೋದಾದ್ರೆ 115 kg ಅಂತಾನೆ ಕೂಡ ಹೇಳ್ಬೋದು. ತುಂಬಾ ಲೈಟ್ ವೈಟ್ ಆಯ್ತು. ನೀವು ಹೈ ಸ್ಪೀಡ್ ಹೋಗ್ತಾ ಇರ್ಬೇಕಾದ್ರೆ ಒಂದು ಚೂರು ಏನಾದ್ರು ನಿಮ್ಗೆ ಇದು ಗಾಡಿ ಟೈರ್ಗೆ ಏನಾದ್ರು ಕಲ್ ಸಿಕ್ತು ಅಂದ್ರೆ ನೀವು ಉಡಿಸಲ್ಲೇ. ಯಾಕಂದ್ರೆ ತುಂಬಾನೇ ಲೈಟ್ ವೈಟ್ ಗಾಡಿ. ಒಂಚೂರು ಕಲ್ ಕೊಟ್ರು ಕೂಡ ನಿಮ್ಗೆ ಡೆತ್ ವಾಬಲ್ ಅಂತಾನೆ ಅನ್ಕೊಳ್ಳಿ, ಅಷ್ಟು ಲೈಟ್ ವೈಟ್ ಮಾಡಿದಾನೆ ಈ ಗಾಡಿನ. ಆಕ್ಚುಲಿ ಸ್ಕೂಟಿಗಳು ಬಂದು ಲೈಟ್ ವೈಟ್ ಇರ್ತವೆ. ಸೊ ನಿಮ್ಗೆ ಆರಾನ್ ಸೌಂಡ್ ನ ಕೇಳಿಸೋದನ್ನೇ ಮರ್ತ್ಬಿಟ್ಟೆ. ನಾನು ಹೇಳ್ದೆ ಅಲ್ಲ ಯಾವ್ದು ಆಫೀಸ್ ಬಜಾರ್ ಇದ್ದಂಗೆ ಐತೆ ಗುರು, ಚೂರು ಕೇಳಿಸಲ್ಲ. ನಾವಿನ್ನ ಗಾಡಿ ಆನ್ ರೋಡ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ನಮಗೆ 1,51,000 ಇದೆ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ. ಬೇರೆ ಬೇರೆ ಸ್ಟೇಟ್ ಅಲ್ಲಿ ಎಷ್ಟೆಷ್ಟಿದೆ ಏನೋ ಗೊತ್ತಿಲ್ಲ. ಇದೇ ಬಂದು ಮ್ಯಾಕ್ಸಿಮಮ್ ಪ್ರೈಸ್ ಆಗಿರುತ್ತೆ ಈ ಗಾಡಿಲಿ, ಅದು ಆನ್ ರೋಡ್. ಒಂದ್ ಒಳ್ಳೆ ಬೈಕ್ ಅಂತಾನೆ ಕೂಡ ಹೇಳ್ಬೋದು. ಒಳ್ಳೆ ಯೂತ್ಸ್ ಗಳಿಗೆ ನಿಮ್ಗೆ ಸ್ಕೂಟಿ ಇಷ್ಟ, ನಂಗೆ ಸ್ಕೂಟಿಲಿ ಒಂದ್ ಒಳ್ಳೆ ಪವರ್ ಇರುವಂತ ಗಾಡಿ ಬೇಕು ಅಂತ ಏನಾದ್ರು ಹುಡುಕ್ತಾ ಇದ್ರೆ ಈ ಗಾಡಿ ಬಂದು ದಿ ಬೆಸ್ಟ್ ಅಂತಾನೆ ಕೂಡ ಹೇಳ್ಬೋದು. ಮತ್ತೆ ನಮ್ಗೆ ಇದಕ್ಕೊಂದು ಕಾಂಪಿಟೇಷನ್ ಅಪ್ರಿಲಿಯಾನು ಕೂಡ ಇದೆ, ಅದ್ರ ಜೊತೆಗೆ ನಮ್ಗೆ ಏರಾಕ್ಸ್ ಕೂಡ ಇದೆ, ಅದ್ರ ಜೊತೆಗೆ ನಮ್ಗೆ ಹೀರೋ ಝೂಮೂನು ಕೂಡ ಇದೆ. ಸೇಮ್ ಕಾಂಪಿಟೇಷನ್. ನೀವು ಓಡಿಸ್ ನೋಡಿ, ನಿಮ್ಗೆ ಯಾವ ಗಾಡಿ ತುಂಬಾ ಸಖತ್ ಪವರ್ ಫೀಲ್ ಆಗುತ್ತೆ ಆ ಗಾಡಿನ ನೀವು ಆರಾಮಾಗಿ ಚೂಸ್ ಮಾಡಬಹುದು. ಸೊ ಐ ಹೋಪ್ ಯು ಗೈಸ್ ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರೈಟ್ ಸೇಫ್ ಅಂಡ್ ಬಿ ಸೇಫ್ ಗೈಸ್ ಅಂಡ್ ಪೀಸ್. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ನಾವು ನಿಮಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.